ಅವರೆಲ್ಲರೂ ಕೊಟ್ಟಿರ್ತಕ್ಕಂಥ ಆಡಳಿತ ಇವತ್ತು ಯಾವ ರೀತಿ ಏನಿರತಕ್ಕಂಥ ಭ್ರಷ್ಟಾಚಾರವಾಗಿರ್ತಕ್ಕಂಥ ಆಡಳಿತ ಇತ್ತ ಅವತ್ತಿನ ಇವತ್ತು ಅವ್ರ ಕೈಯಲ್ಲಿ ಬೆಳೆದಿರ್ತಕ್ಕಂಥ ಇವತ್ತು ಅವ್ರ ಕೈಯಲ್ಲಿ ಬೆಳೆದಿರ್ತಕ್ಕಂಥ ಇವತ್ತು ಒಂದೇ ಒಂದು ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಕಪ್ಪು ಚುಕ್ಕಿಯನ್ನು ಹಂಚಿಕೊಳ್ಳಾರಂತ ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನುವಂಥ ಮಾತನ್ನು ಸಂದರ್ಭದಲ್ಲಿ ಹೇಳಬೇಕಾಗಿ ಬಂಧುಗಳು. ಇವತ್ತು ಆ ಸಾರಿಗೆ ಸೇರ್ತಕ್ಕಂಥ ಮಹಾನ್ ನಾಯಕ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದು ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಅನ್ನವನ್ನು ಕೊಟ್ಟಿರ್ತಕ್ಕಂಥ ಅನ್ನದಾತ ಯಾರಾದ್ರಾಗಿದೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗಿ ಬಂಧುಗಳು. ಇವತ್ತು ಅಂತ ವ್ಯಕ್ತಿ ಈ ರಾಜ್ಯದಲ್ಲಿ ಏನಾದರೂ ಮುಂದುವರೆದಿದ್ದೇ ಆದರೆ ಇವತ್ತು ಭಾರತೀಯ ಜನತಾ ಪಾರ್ಟಿ ನಡೆದಾಗಿಲ್ಲ ಅನ್ನುವಂಥದ್ದು ಅವರ ಮನವರಿಕೆ ಆಗಿದೆ ಅನ್ನುವಂಥ ಮಾತನ್ನ ಹೆಚ್ಚಿನ ಭ್ರಷ್ಟಾಚಾರವನ್ನು ಮಾಡಿ ಸೇರಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿದ್ರೆ ಸನ್ಮಾನ್ಯ ಯಡಿಯೂರಪ್ಪ ಅಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತೇನೆ. ಈ ಮಾತನ್ನ ನಾನು ಹೇಳಿಕ್ಕೆ ಹೋಗುದಿಲ್ಲ. ಈ ಮಾತನ್ನ ಇವತ್ತು ಕರ್ನಾಟಕದ ಯಡಿಯೂರಪ್ಪ ಮುಖ್ಯಮಂತ್ರಿ ಸ್ಥಾನ ಈ ಎತ್ತರದಿಂದ ಯಾಕಂತಂದ್ರೆ ಸಿದ್ದರಾಮಯ್ಯ ರಾಜಕೀಯ ಇತಿಹಾಸದಲ್ಲಿ ನಾನು ಕಂಡಂತೆ ಅವರು ಜನತಾದಳದಲ್ಲೂ ಕೂಡ ಇದ್ರು, ನಾನು ಜನತಾದಳದಲ್ಲಿ ಕೂಡ ಇದ್ದೆ. ಅವರು ಜನತಾ ಪಕ್ಷದಲ್ಲಿ ಕೂಡ ಇದ್ರು, ನಾನು ಜನತಾ ಪಕ್ಷದಲ್ಲಿ ಕೂಡ ಇದ್ದೆ. ಅವರು ಕೂಡ ಅಲ್ಲಿ ಇವತ್ತು ಹಣಕಾಸು ಮಂತ್ರಿಗಳಾಗಿ ಸಾಕಷ್ಟು ಇಲಾಖೆಗಳನ್ನು ಹೊಂದಿ ಮಂತ್ರಿಯಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಂದೇ ಒಂದು ಕಪ್ಪು ಚುಕ್ಕಿಯನ್ನು ಹಚ್ಕೊಳ್ಳುವಂತ ಮುಖ್ಯಮಂತ್ರಿ ಈ ಕರ್ನಾಟಕ ರಾಜ್ಯದಲ್ಲಿ ಯಾರಾದ್ರೂ ಇದ್ರೆ ಅವರು ಸನ್ಮಾನ್ಯ ಸಿದ್ದರಾಮಯ್ಯನವರು ಅಂತಕ್ಕಂಥ ಮಾತನ್ನ ಒತ್ತಿಯಾಗಿ ಹೇಳ್ಬೇಕಂತ ಬಂಧುಗಳೇ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಜಾರಿಗೆ ತಂದ್ರು. ಆ ಗ್ಯಾರಂಟಿ ಜಾರಿಗೆ ತಂದಿರ್ತಕ್ಕಂಥ ಸಂದರ್ಭದಲ್ಲಿ ಇವ್ರಿಗೆ ಹೊಟ್ಟೆವ್ರಿ ಯಾಕಂತಂದ್ರೆ ಹಿಂದುಳಿದ ವರ್ಗದವರು, ದೀನರು, ದಲಿತರು, ಅಲ್ಪಸಂಖ್ಯಾತರು, ಇವತ್ತು ರೈತರು, ಮಹಿಳೆಯರಿಗೆ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಕಾಣಿಕೆ ಕೊಟ್ಟರಲ್ಲ, ಈ ಕಾಣಿಕೆ ಕೊಟ್ಟುಕೊಂಡು ಹಿಂಗೆ ಮುಂದುವರ್ಕೊಂಡು ಹೋಗೋದಾಗ್ತಂದ್ರೆ ಬರುವಂತ ದಿನಗಳಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯವರು ಕೈಯಲ್ಲಿ ಚಂದವನ್ನು ಹಿಡಿದು ಭಿಕ್ಷೆ ಮಾಡುವಂತ ಪರಿಸ್ಥಿತಿ ಬರ್ತದೆ ಇರುವಂತ ಒಂದು ಭಯವನ್ನು ಕಾಣ್ತದೆ ಇರುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ಬಂಧುಗಳೇ. ಹೀಗಾಗಿ ಇವತ್ತು ಇಡೀ ಕರ್ನಾಟಕ ರಾಜ್ಯದ ಜನ, ಭಾರತ ದೇಶದ ಜನ ಕಾಂಗ್ರೆಸ್ ಪಕ್ಷದ ಪರವಾಗಿದೆ.